ಲೋಕಾಯುಕ್ತ ಕಚೇರಿಯಿಂದ ಹೊರಬಂದ ಮಾಜಿ ಆಯುಕ್ತ ನಟೇಶ್, ಊಟದ ವಿರಾಮ ಇದೆ, ಅದಕ್ಕಾಗಿ ನಾನು ಹೊರಬಂದಿದ್ದೇನೆ. ವಿಚಾರಣೆ ನಡೆಯುತ್ತಿದೆ. ಈ ಹಂತದಲ್ಲಿ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ. ಯಾವುದೇ ಕಾನೂನಾತ್ಮಕ ಅನ್ನೋದು ವಿಚಾರಣೆ ಬಳಿಕ ಗೊತ್ತಾಗುತ್ತದೆ. ನಾವು ಒಂದು ಕಾಯ್ದೆಯಲ್ಲಿ ನಿವೇಶನ ಕೊಟ್ಟಿದ್ದು ಸರಿ ಎನ್ನುತ್ತದೆ. ಇನ್ನೊಂದು ಕಾಯ್ದೆಯಲ್ಲಿ ಬೇರೆಯವರು ಬೇರೆ ರೀತಿ ಅರ್ಥೈಸುತ್ತಾರೆ. ಪ್ರಕರಣದ ವಿಚಾರಣೆ ವರದಿ ಬಂದರೆ ಯಾವುದು ಸತ್ಯ ಗೊತ್ತಾಗುತ್ತದೆ. ಮೈಸೂರಿನಲ್ಲಿ ಮೂಡ ಮಾಜಿ ಆಯುಕ್ತ ನಟೇಶ್ ಹೇಳಿಕೆ. ತಮಗೆ ಗೊತ್ತಿದೆ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಚ್ಚಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಷನ್ ಕೊಡಬೇಕು, ನಾವು ಕೊಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ, ಊಟ ಮಾಡಿ ಬರೋಣ, ಆಮೇಲೆ ಮತ್ತೆ ಏನೋ ಆಗುತ್ತೆ, ಆಮೇಲೆ ನಂತರ ತಿಳಿಸ್ತಾರೆ. ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆ್ಯಕ್ಟು, ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆ್ಯಕ್ಟು, ಯಾವ್ದು ಸತ್ಯ, ಯಾವ ರೂಲು, ಏನು ಪ್ರಾವಿಷನ್ ಇದೆ, ಇಟ್ ವಿಲ್ ಕಮ್ಸ್ ಔಟ್. ಅಲ್ಲ, ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ. ಸಿನ್ಸ್ ಇಟ್ ಇಸ್ ಆಲ್ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ, ಮತ್ತು ಸತ್ಯ ಅನ್ವೇಷಣೆ ಎಲ್ಲ ಹೊರಗಡೆ ಬರಲಿ, ಆಮೇಲೆ ತಮಗೆ ಒಂದು ಸಲ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಆಗ್ತಿರೋದು. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ಬರು ಇನ್ನೊಂದು ರೂಲ್ ಹೇಳ್ತಾರೆ. ಹಾಗಾಗಿ ಇದು ಪ್ರಶ್ನೆ ಈಸ್ ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವ, ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರೋದು. ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಸೊ ಅದಕ್ಕೆ ಏನೇನು ಮಾಹಿತಿ ಬೇಕೋ ನಾವು ಕೊಡೋಣ. ನಂತರ ಇದು ನ್ಯಾಯಾಲಯದ ಮುಂದೆ ಬರುತ್ತೆ. ನ್ಯಾಯಾಲಯವೇ ಇದು ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಇದೆ. ಈಗ ಜುಡಿಷಿಯಲ್ ಸ್ಕ್ರೂಟಿನಿ ಮೇಲೆ ಬಂದಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಮಾಡೋದು ಸರಿ ಇದೆಯಾ ಸರಿ ಇಲ್ಲವಾ ಏನು ಅಂತ ಇಟ್ ವಿಲ್ ಕಮ್ ಔಟ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕಾಗಿದೆ.